ಹಲೋ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು 35th ಎಪಿಸೋಡ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಇಲ್ಲಿ ಡೈರೆಕ್ಟರು ನೈನಾ ಹತ್ರ ಬರ್ತಾ ಹೇಳ್ತಿರ್ತಾರೆ, ನೈನಾ ಈ ಸ್ಕೂಲಿಂದ ಎಲ್ಲಿಗೂ ಹೋಗಲ್ಲ. ಈ ಸ್ಕೂಲಿಗೆ ಪೂರ್ತಿ ಅವಳು ಒಬ್ಳೇನೆ 700+ ಮಾರ್ಕ್ಸ್ನ ತೆಗ್ದಿರೋದು. ಅವಳಿಗೆ ಟಾಪರ್ ಆಗೋ ಎಲ್ಲ ಪೊಟೆನ್ಷಿಯಲ್ ಇದೆ. ನೈನಾ ಈ ಸ್ಕೂಲ್ ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ ಅಂತ ಅವರು ಫುಲ್ ಸ್ಟ್ರಿಕ್ಟ್ ಫೇಸ್ ಅಲ್ಲಿ ಹೇಳ್ತಿರ್ತಾರೆ. ಅಲ್ಲಿ ಅದಕ್ಕೆ ನೈನಾ ಅವ್ರ ತಂದೆ ಹೇಳ್ತಿರ್ತಾರೆ, ಇಲ್ಲ ಸರ್ ನೀವು ತಪ್ಪು ತಿಳ್ಕೊಂಡಿದ್ದೀರಾ, ಆ ಥರ ಎಲ್ಲ ಏನೂ ಇಲ್ಲ, ಇಲ್ಲಿ ಜಸ್ಟ್ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಷ್ಟೇ. ನೈನಾ ಅವ್ರ ತಾಯಿ ಕೂಡ ಹೇಳ್ತಿರ್ತಾರೆ, ಹಾ ಹೌದು, ನಾವು ಬರೀ ನೈನಾನ ಮನೆಗೆ ಕರ್ಕೊಂಡು ಹೋಗೋಣ ಅಂತ ಬಂದಿರೋದಷ್ಟೇ. ಇಲ್ಲಿ ಅದಕ್ಕೆ ನೈನಾ ಕೇಳ್ತಿರ್ತಾಳೆ, ಮನೆಗ ಯಾಕೆ, ನೀವು ಏನಾದ್ರೂ ನನ್ನನ್ನ ಫೋರ್ಸ್ಫುಲಿ ಸಾನ್ವಿಲಿಗೆ ಕಳ್ಸೋದಕ್ಕ? ಅದಕ್ಕೆ ಡೈರೆಕ್ಟರ್ ಫುಲ್ ಸ್ಟ್ರಿಕ್ಟ್ ಆಗಿ ಹೇಳ್ತಿರ್ತಾರೆ, ನಾನು ಇಲ್ಲೇ ಇದ್ದೀನಿ, ನಾನು ಎಲ್ಲಿವರೆಗೂ ಈ ಸ್ಕೂಲಲ್ಲಿ ಇರ್ತೀನೋ ಅಲ್ಲಿವರೆಗೂ ನನ್ನ ಇಲ್ಲಿಂದ ಯಾರು ಕರ್ಕೊಂಡು ಹೋಗಕ್ಕಾಗಲ್ಲ. ಇಲ್ಲಿ ನೈನಾ ಅವ್ರ ತಂದೆಗೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿರಲ್ಲ, ಅದು ನಾನು ಅಂತ ಅವರು ನಗ್ತಾ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ನೈನಾ ಹೇಳ್ತಿರ್ತಾಳೆ, ಡೈರೆಕ್ಟರ್ ಸರ್ ಒಂದೆರಡು ಅವರ್ ಸ್ಟಡೀಸ್ ನಲ್ಲಿ ಕಮ್ಮಿ ಸ್ಟಡಿ ಆದ್ರೆ ಏನು ಆಗಲ್ಲ ಬಿಡಿ, ನಾನು ಕಷ್ಟಪಟ್ಟು ಓದ್ತೀನಿ, ರಾತ್ರಿ ಎಲ್ಲ ಓದ್ಕೋತೀನಿ, ಆದ್ರೂ ನಾನು ಸ್ಟೇಟ್ ಟಾಪರ್ ಆಗಿ ತೋರಿಸ್ತೀನಿ. ನಾನು ಹಳ ತರ ಡ್ರಾಮಾ ಮಾಡ್ತಾ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಾನು ನಿಮ್ಗಂತೂ ನಿರಾಸೆ ಆಗೋದಕ್ಕೆ ಬಿಡಲ್ಲ, ನಾನು ಕಷ್ಟಪಟ್ಟು ಓದ್ತೀನಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ನೈನಾ ಅವ್ರ ತಂದೆ ಮತ್ತೆ ನೈನಾ ಅವ್ರ ತಾಯಿ ಇಬ್ರು ಒಬ್ರು ಮುಖ ಒಬ್ರು ನೋಡ್ಕೋತಿರ್ತಾರೆ. ಆಗ ಡೈರೆಕ್ಟರ್ ಬೈತಿರ್ತಾರೆ, ನೀವೆಂತ ತಂದೆ ತಾಯಿ, ಮಕ್ಳನ್ನ ಓದೋದಕ್ಕೂ ಬಿಡೋದಿಲ್ಲ, ನಿಮ್ಮಿಂದ ಏನಾದ್ರೂ ನೈನಾಗೆ ಕಮ್ಮಿ ಮಾರ್ಕ್ಸ್ ಬರ್ಬೇಕು, ನಾನಂತೂ ನಿಮ್ನ ಸುಮ್ನೆ ಬಿಡಲ್ಲ. ಅದು ಅಲ್ದಲ್ಲ ಟ್ಯಾಕ್ಸ್ ಬ್ಯೂರೋದಲ್ಲಿ ನಮ್ಮ ಅಣ್ಣ ಕೆಲಸ ಮಾಡ್ತಾನೆ, ಇದನ್ನ ನೀನು ನೆನ್ಪಿಟ್ಕೋ. ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಹೆಸರು ಕೇಳಿದ ತಕ್ಷಣ ನೈನಾ ಅವ್ರ ತಂದೆಗೆ ಭಯ ಆಗ್ಬಿಡುತ್ತೆ. ಇಲ್ಲ ನಾವು ಅವಳ ಲೈಫಲ್ಲಿ ಯಾವುದೇ ತರ ಇಂಟರ್ಫಿಯರ್ ಮಾಡಲ್ಲ, ಅವಳ ಸ್ಟಡೀಸ್ಗೆ ನಾವು ಯಾವುದೇ ತರ ತೊಂದರೆ ಮಾಡಲ್ಲ ಅಂತ ಹೇಳ್ತಿರ್ತಾರೆ. ಆಗ ಇಬ್ರು ಸ್ಟೂಡೆಂಟ್ ನಿಂತಿರ್ತಾರೆ ನೈನಾ ಕಡೆಗೆ. ಅವರು ಹೇಳ್ತಿರ್ತಾರೆ, ನೀವು ಆಲ್ರೆಡಿ ಅದು ತುಂಬಾ ಟೈಮ್ ವೇಸ್ಟ್ ಮಾಡಿದೀರಾ, ಇಷ್ಟೊತ್ತಿಗೆ ನೈನಾ ಅಂತೂ ಎಲ್ಲ ಪ್ರಾಕ್ಟೀಸ್ ಪೇಪರ್ಸ್ ಗಳನ್ನ ಸಾಲ್ವ್ ಮಾಡ್ಕೊಬಿಡ್ತಾ ಇದ್ಲು, ನೀವು ಕೇರ್ ಮಾಡೋ ತರ ಡ್ರಾಮಾ ಮಾಡ್ತಿದ್ದೀರಾ, ಇಷ್ಟೊಂದು ನಿಮ್ಗೆ ಕೇರ್ ಇದೆ ನೈನಾ ಮೇಲೆ ಅಂದ್ರೆ ಬರೀ ಕೈಯಲ್ಲಾಗಿ ಬಂದಿದ್ದೀರಾ. ಇಲ್ಲಿ ನೈನಾ ಅವ್ರ ತಾಯಿ ನಗ್ತಾ ನೈನಾ ಅವ್ರ ತಂದೆನ ಬನ್ನಿ ಹೋಗೋಣ ಅಂತ ಕರ್ಕೊಂಡು ಹೋಗ್ತಿರ್ತಾರೆ. ಇಲ್ಲಿ ನೈನಾ ಅವ್ರ ತಂದೆ ಕೂಡ ನಗ್ತಾ ಹಾ ಅಂತ ಅನ್ಬಿಟ್ಟು ಹೋಗ್ತಿರ್ತಾರೆ. ನೈನಾ ಅವ್ರ ತಂದೆ ತಾಯಿ ಈ ತರ ಹೋಗ್ತಿರೋದನ್ನ ಕ್ಯಾಂಪಸ್ ಅಲ್ಲಿರೋರೆಲ್ಲರೂ ಗುರಾಯಿಸ್ಕೊಂಡು ನೋಡ್ತಿರ್ತಾರೆ. ಡೈರೆಕ್ಟರ್ ನೈನಾ ಕಡೆ ತಿರುಗ್ಬಿಟ್ಟು ಹೇಳ್ತಿರ್ತಾರೆ, ನೈನಾ ನೀನು ಸ್ಟಡೀಸ್ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡು, ಫೋಕಸ್ ಮಾಡು, ನಿಮ್ಗೆ ಏನೇ ತೊಂದರೆ ಇದ್ರು ಡೈರೆಕ್ಟ್ ಆಗಿ ನನ್ನ ಹತ್ರನೇ ಬಾ. ಇಷ್ಟು ಹೇಳಿದ್ಮೇಲೆ ಡೈರೆಕ್ಟರ್ ಕ್ಯಾಂಪಸ್ ಅಲ್ಲಿ ನಿಂತಿರೋ ಸ್ಟೂಡೆಂಟ್ ಕಡೆ ತಿರುಗ್ಬಿಟ್ಟು ಹೇಳ್ತಿರ್ತಾರೆ, ಎಲ್ಲರೂ ನಡೀರಿ ಕ್ಲಾಸಿಗೆ ಹೋಗಿ ಅಂತ. ಇಲ್ಲಿ ನೈನಾ ಅವ್ರ ಪೇರೆಂಟ್ಸ್ ಹೋಗ್ತಿರೋದನ್ನ ನೋಡ್ಕೊಂಡು ಅವಳ ಮನ್ಸಲ್ಲಿ ಅವಳೆ ಮಾತಾಡ್ಕೋತಿರ್ತಾಳೆ, ಯಾವಾಗ ನಿಮ್ಮ ಹತ್ರ ಪವರ್ ಇರುತ್ತೋ ಅವಾಗ ನೀವು ಯಾರಿಗೂ ತಲೆ ಬಗ್ಗಿಸ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಪೂರ್ತಿ ಪ್ರಪಂಚನೇ ನಿಮ್ಗೆ ಸಪೋರ್ಟ್ ಮಾಡುತ್ತೆ. ಈಗ ನಂಗೆ ಈ ದೀಕ್ಷಿತ್ ಫ್ಯಾಮಿಲಿಯಿಂದ ಯಾವುದೇ ತರ ಸೋ ಕಾಲ್ಡ್ ಸಪೋರ್ಟ್ ಬೇಕಾಗಿಲ್ಲ. ಸೊ ಇಲ್ಲಿಗೆ ಈ ಎಪಿಸೋಡ್ ಕೂಡ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಏನಾಯ್ತು ಅಂತ ತಿಳ್ಕೊಳ್ಳೋದಕ್ಕೆ ವೆಯ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ ಗಾಯ್ಸ್.